ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಇಲ್ಲದೆ ಹೋದರೆ ಆ ನಾಗಿಣಿ ನನ್ನ ಸ್ನೇಹಿತನ ಸಾಯಿಸಿದ ಹಾಗೆ ಮಿಕ್ಕ ನಮ್ಮನ್ನೆಲ್ಲ ಮಟ್ಟ ಹಾಕ್ತಾಳೆ. ಬಾಬಾ, ನಿಮ್ಮನ್ನೇ ನಂಬಿರೋ ನಮಗೆ ಬದುಕೋ ಅವಕಾಶ ಮಾಡಿಕೊಡಿ. ನಿಮ್ಮನ್ನೇ ಆರಾಧಿಸ್ತಿರೋ ನನಗೆ ಆ ನಾಗಮಣಿ ಸಿಗೋ ಹಾಗೆ ಮಾಡಿ, ಅದು ನನಗೆ ದಕ್ಕೋ ಹಾಗೆ ಮಾಡಿ ಬಾಬಾ. ಅವಳು ನಮ್ಮನ್ನು ಹುಡುಕಿ ನಮಗೇನಾದರೂ ಅನಾಹುತ ಮಾಡೋದಕ್ಕಿಂತ ಮುಂಚೆ ನಾವೇ ಅವಳಿಗೆ ಏಟ್ ಕೊಡಬೇಕು. ಅವಳು ಈ ಭೂಮಿ ಮೇಲೆ ಇರಬಾರ್ದು. ಒಂದೋ ಅವಳು ಸತ್ತು ಹೋಗಬೇಕು, ಇಲ್ಲ ನಮ್ಮ ಸಹವಾಸನೆ ಬೇಡ ಅಂತ ಮತ್ತೆ ನಾಗಲೋಕಕ್ಕೆ ವಾಪಸ್ ಹೋಗಬೇಕು. ಜೈ ಮಹಾಕಾಲ. ರುದ್ರ, ನಿನ್ನ ಮಾತಿಂದ ಎಷ್ಟು ವರ್ಷ ನಾನು ಮರ್ತೋಗಿದ್ದು ಒಂದು ಸನ್ನಿವೇಶ ನೆನಪಿಗೆ ಬರ್ತಾ ಇದೆ. ತಕ್ಷಕ ನಾಗರಾಜ ನನಗೊಂದು ವರ ಕೊಟ್ಟಿದ್ದ. ಅದನ್ನ ಈಗ ಉಪಯೋಗಿಸ್ಕೊಳ್ಳೋಂಥ ಸಂದರ್ಭ ನೀನು ನನಗೆ ಕಲ್ಪಿಸ್ಕೊಟ್ಟಿದ್ಯಾ. ನೋಡು, ಈಗ ನಾನು ಅದನ್ನು ಹೇಗೆ ಉಪಯೋಗಿಸ್ಕೊಳ್ತೀನಿ ಅಂತ. ಜೈ ಮಹಾ, ಜೈ ಮಹಾ. ರೀ, ಹೋಗ್ಲಿ ಬಿಡ್ರಿ. ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾನೆ. ಇನ್ನು ಮುಂದೆ ಅವನು ನಿಮ್ಮ ಆಫೀಸ್ಗೆ ಬರೋ ಹಾಗೆ ನಾನು ಮಾಡ್ತೀನಿ. ನಾನು ಹೇಳ್ತೀನಿ ಅವನಿಗೆ. ಹೇಮಾ, ಈಗ ನೀನು ಸುಮ್ಮನೆ ನಿಂತ್ಕೋತೀಯ ಇಲ್ವೋ? ನೀವು ಸಪೋರ್ಟ್ ಮಾಡ್ಕೊಂಡು ಮಾತಾಡೋದ್ರಿಂದಾನೆ ಇವನು ಇಷ್ಟೊಂದು ಹೆಚ್ಕೊಂಡಿರೋದು. ಏನೋ ನಿನ್ನ ಕತೆ? ಏನೂ ಇಲ್ಲಪ್ಪ. ಏನು ಇಲ್ವಾ? ನನ್ನ ನೋಡ್ಕೊಂಡು ಮಾತಾಡು. ತಲೆ ಯಾಕೆ ತೆಗ್ಸಿದ್ಯಾ? ತಪ್ಪು ಮಾಡಿದವ್ರು ಮಾತ್ರ ತಲೆ ತೆಗ್ಸೋದು. ನೀನು ತಪ್ಪು ಮಾಡಿದ್ಯಾ? ನೀನು ಬೇರೆ ಕಡೆ ಕೆಲಸಕ್ಕೆ ಸೇರ್ಕೊಂಡಿದ್ಯಾ ಅಂತೆ, ನಿಜನಾ? ಹೇಳು. ನೀನು ಬೇರೆ ಕಡೆ ಕೆಲಸ ಮಾಡ್ತಿದ್ರೆ ನಾನು ಸಂತೋಷ ಪಡ್ತೀನಿ. ಇಷ್ಟು ದಿವಸ ನನ್ನ ಮಗ ಅಲ್ಕೊಂಡಿದ್ದಾನೆ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಅವನು ಅಲ್ಕೊಂಡಿಲ್ಲ, ಬೇರೆ ಕಡೆ ಕೆಲಸ ಮಾಡ್ತಿದ್ದಾನೆ ಅಂದರೆ ನಾನು ಸಂತೋಷ ಪಡ್ತೀನಿ. ನೀನು ಬೇರೆ ಕಡೆ ಕೆಲಸ ಮಾಡ್ತಿರೋದು ಸತ್ಯನಾ? ಹೌದಪ್ಪ, ಬೇರೆ ಕಡೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ. ಹೇಳಿದ್ರೆ ನೀವೆಲ್ಲಿ ಬೈತಿರೋ ಅಂತ ಹೇಳಿಲ್ಲ. ಬೈಯೋದಾ? ತೆಗೆದು ನಾಳೆ ಬಿಗಿಬೇಕು ಅನಿಸ್ತಾ ಇದೆ. ಏನು ಅಂದ್ಕೊಂಡಿದ್ಯಾ ನೀನು? ಏನು ನನ್ನ ಮರ್ಯಾದೆ ಕಳಿಬೇಕು ಅಂತ ಹೀಗೆಲ್ಲ ಮಾಡ್ತಿದ್ಯಾ ನೀನು? ವಿಷ್ಣು ಗ್ರೂಪ್ ಆಫ್ ಕಂಪನಿ ಚೇರ್ಮನ್, ನಂಬರ್ 1 ಬಿಲ್ಡರ್ ಅಂತ ಹೆಸರು ತಗೊಂಡಿರೋ ಈ ವಿಷ್ಣು ಮಗ ಕಣೋ ನೀನು. ನೀನು ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದೀಯ ಅಂತ ನನ್ನ ಬಿಸ್ನೆಸ್ ರೈವಲ್ಸ್ ಗೊತ್ತಾದರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಇದೇ ವಿಷಯ ಮೀಡಿಯಾದವ್ರಿಗೆ ಗೊತ್ತಾದರೆ ಇದಕ್ಕೇನೋ 10ರಷ್ಟು ಉಪ್ಪು ಖಾರ. ಯಾರು ಆ ಶತ್ರು? ಅವ್ರು ನನ್ನ ಮೇಲೆ ಆಕ್ರಮಣ ಮಾಡೋಕ್ಕಿಂತ ಮುಂಚೆ ನಾನೇ ಅವ್ರನ್ನ ಬಲಿ ತಗೋತೀನಿ. ಹೇಳಿ ಚಿಕ್ಕಮ್ಮ, ಅವ್ರು ಎಲ್ಲಿದ್ದಾರೆ ಅಂತ. ನನ್ನನ್ನು ಕ್ಷಮಿಸು ಅಮೃತ. ಈ ವಿಷಯದಲ್ಲಿ ನಾನು ನಿನಗೇನು ಹೇಳೋದಕ್ಕಾಗಲ್ಲ. ನಾನು ಶಾಪಗ್ರಸ್ತಳಾಗಿರೋದ್ರಿಂದ ನನ್ನ ಶಕ್ತಿ ಹೆಚ್ಚು ಕೆಲಸ ಮಾಡಲ್ಲ. ಆದರೆ ನಿನ್ನ ಮೇಲೆ ಆಕ್ರಮಣ ಮಾಡೋದು ಮಾತ್ರ ನನಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇವತ್ತು ನಿನಗೆ ಅಪಾಯ ಆಗುತ್ತೆ ಅಂತ ತಿಳಿತಾ ಇದೆ. ಮತ್ತೆ ನಾನೀಗ ಏನು ಮಾಡಲಿ ಚಿಕ್ಕಮ್ಮ? ಈಗ ಆ ಶತ್ರುಗಳು ಯಾರು ಅಂತ ನಾನು ಹೇಗೆ ಕಂಡುಹಿಡಿಯೋದು? ಅವರಿಂದ ನಾನು ಹೇಗೆ ಎಚ್ಚರಿಕೆಯಿಂದ ಇರೋದು? ಅವರು ಯಾವ ರೂಪದಲ್ಲಿ ಎಲ್ಲಿಂದ ಆಕ್ರಮಣ ಮಾಡ್ತಾರೆ ಅನ್ನೋದಾದ್ರೂ ಹೇಳಿ. ಹೇಳಿದ್ನಲ್ಲ ಅಮೃತ, ಅವರು ಎಲ್ಲಿಂದ ಹೇಗೆ ನಿನ್ನ ಮೇಲೆ ಎರಗ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ನಿನಗೆ ಆ ಶಿವನೇ ದಾರಿ ತೋರಿಸ್ಬೇಕು. ಇಲ್ಲ ಚಿಕ್ಕಮ್ಮ, ಆ ಶಿವ ನನಗೆ ಸಹಾಯ ಮಾಡಲ್ಲ. ಅವನ ಸಹಾಯ ನನಗೆ ಬೇಡ. ಅವನು ಸ್ವಾರ್ಥಿ. ಅದಕ್ಕೆ ಸ್ವಾರ್ಥಿಗಳಾಗಿರೋ ಮನುಷ್ಯರಿಗೆ ಮಾತ್ರ ಅವನು ಸಹಾಯ ಮಾಡ್ತಾನೆ. ಈಗ ನನಗೆ ದಾರಿ ತೋರಿಸ್ಬೇಕಾಗಿರೋದು ನೀವು ಮಾತ್ರ, ಆ ಶಿವ ಅಲ್ಲ. ಹೇಳಿ ಚಿಕ್ಕಮ್ಮ, ಹೇಳಿ. ಯಾಕೆ ಚಿಕ್ಕಮ್ಮ ಮೌನವಾದ್ರಿ? ಆ ನನ್ನ ಶತ್ರುಗಳು ಯಾರು ಅಂತ ಹೇಳಿ. ಅವರು ಎಲ್ಲಿದ್ದಾರೆ, ಯಾವ ದಿಕ್ಕಲ್ಲಿದ್ದಾರೆ ಅಂತನಾದ್ರೂ ಹೇಳಿ. ಅಮೃತ,
ಏಯ್, ನೀ ನನ್ನ ತಮ್ಮ ಏನೋ? ನಿನ್ನ ಒಬ್ಬ ತಮ್ಮ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಿದೆ ನನಗೆ. ನೀನು ಇಷ್ಟೊಂದು ದೊಡ್ಡ ದ್ರೋಹಿ ಅಂತ ನನಗೆ ಗೊತ್ತಿರಲಿಲ್ಲ. ನಿನ್ನ ಇಷ್ಟು ದಿವಸ ತುಂಬ ಒಳ್ಳೆಯವನು ಅಂತ ಅನ್ಕೊಂಡಿದ್ದೆ, ಆದರೆ ಚೂರಿ ಹಾಕ್ಬಿಟ್ಟೆ ಕಣ. ದೊಡ್ಡ ಮೋಸ್ಕರ. ನಿನಗಿಷ್ಟೆಲ್ಲ ಸಹಾಯ ಮಾಡಿದ್ನಲ್ಲ ನಾನು, ನನಗೆ ಬುದ್ಧಿ ಇಲ್ಲ ನೋಡುವ. ಇನ್ಮೇಲೆ ನೀನು ನನಗೆ ಮುಖ ತೋರಿಸ್ಬೇಡ. ಇಲ್ಲಿಗೆ ನಿನ್ನ ಸಹವಾಸನೆ ಸಾಕು. ಇನ್ಮೇಲೆ ಅದೇನು ಮಾಡ್ಕೋತೀಯ ಮಾಡ್ಕೊ. ಎಲ್ಲಿಗೆ ಹೋದ್ನಪ್ಪ ಏನು? ಏಯ್, ಏನೋ ಮಾಡ್ತಿದ್ಯಾ? ಇದ್ಯಾ ಹೊಸ ನಾಟಕ? ಏಯ್, ಎದಳ ಮೇಲೆ. ಬೈದಿದ್ರಲ್ಲಿ ಏನೂ ತಪ್ಪಿಲ್ಲ ಬ್ರದರ್, ನ್ಯಾಯವಾಗೇ ಇದೆ. ನೀನು ನನಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದೆ, ಆದರೆ ನಾನು ನಿನಗೆ ಮೋಸ ಮಾಡಿಬಿಟ್ಟೆ. ಅಪ್ಪ ತಂದೆ, ನಿನ್ನ ಸಹವಾಸನೆ ಸಾಕು. ಇನ್ನು ನಾನು ನಿನ್ನ ತಂಟೆಗೆ ಬರಲ್ಲ. ಅದೇನು ಮಾಡ್ಕೋತೀಯ ಮಾಡ್ಕೊ, ಆದರೆ ಒಂದು ಮಾತ್ರ ಕೇಳಿಸ್ಕೊ, ಇನ್ಮೇಲೆ ಯಾವ ಹೆಲ್ಪ್ನೂ ಕೇಳಬೇಡ ನನಗೆ. ಹಾಗೆ ಹೇಳ್ಬೇಡ ಬ್ರದರ್. ಬೇಕಿದ್ರೆ ಬೈದಿದ್ದು ಸಮಾಧಾನ ಆಗಿಲ್ಲ ಅಂದರೆ ನನ್ನ ಕೆಟ್ಟು ಹೊಡೆದು ಬಿಡು. ಆದರೆ ಈ ಥರ ನಡು ನೀರಲ್ಲಿ ಕೈ ಬಿಟ್ಟರೆ ನನ್ಗೆ ಅಮೃತ ಅವ್ರು ಸಿಗಲ್ಲ ಕಣೋ. ಏಯ್, ಮಾಡೋದೆಲ್ಲ ಮಾಡಿ ಈಗ ರೂಮಿಗೆ ಬಂದು ಕಾಲಿಡ್ಕೋತಿದ್ಯಾ? ಅದೇನೋ ಹೇಳ್ತಾರಲ್ಲ, ಮಂದಿಲ್ ಹೊಡೆದ್ರಂತೆ, ಆಮೇಲೆ ಸಂದಿಲ್ ಬಂದು ಕಾಲಿಡ್ಕೊಂಡ್ರಂತೆ. ಹಾಗಾಯ್ತು ಕತೆ. ಸಾರಿ ಅಂತ ಹೇಳಿದ್ನಲ್ಲ ಬ್ರದರ್. ಅಲ್ವೋ? ನೀನು ಮಾಡಿ ತಪ್ಪಲ್ವೇನೋ? ನಾನು ನಿನ್ಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದೀನಿ, ಆದರೆ ನೀನು ಹೋಗಿ ನನಗೆ ಫಿಟ್ಟಿಂಗ್ ಇಡ್ತೀಯಾ? ನೀನು ಮಾಡಿ ತಪ್ಪು ಅಂತ ನಿನಗೆ ಅನ್ಸಲ್ವಾ? ಹೌದು, ನಾನು ಮಾಡಿದ ದೊಡ್ಡ ತಪ್ಪು. ನಾನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಅಪ್ಪನ ಹತ್ರ ನಿನ್ನನ್ನು ಸಿಗಾಕ್ಸ್ದೆ. ಏನು ಮಾಡಲಿ ಬ್ರದರ್, ಅಪ್ಪನ ಹತ್ರ ಬೈಸ್ಕೊಳ್ಳೋ ತಪ್ಪಿಸ್ಕೊಳ್ಳೋದಕ್ಕೆ ನನಗೆ ಬೇರೆ ದಾರಿನೇ ಕಾಣಿಸ್ತಿಲ್ಲ. ನಾನು ನಿನ್ನ ಮೇಲೆ ಗೂಬೆ ಕೂರಿಸ್ತಿಲ್ಲ ಅಂದಿದ್ರೆ ಅಪ್ಪ ಅಮ್ಮ ಅಜ್ಜಿ ಎಲ್ಲ ಸೇರಿಕೊಂಡು ಬೆಳಗಿನವರೆಗೂ ನನಗೆ ಅಷ್ಟಾರ್ಚನೆ ಮಾಡಿರೋರು. ಅದಕ್ಕೆ ಸಾರಿ ಬ್ರದರ್. ಈಗ ಸಾರಿ ಕೇಳಿ ಏನು ಪ್ರಯೋಜನ? ನಿನಗಾಗಬೇಕಾಗಿದ್ದ ಮಹಾಮಂಗಳಾರತಿ ಅರ್ಚನೆ ಅಲ್ಲ, ನನಗಾಯ್ತು. ನೋಡಪ್ಪ, ನಾಳೆ ನಾನು ಇನ್ನು ಆಫೀಸ್ಗೆ ನಮ್ಮ ಜೊತೆನೇ ಬರಬೇಕಂತೆ ಅಪ್ಪ ಹೇಳಿದ್ದಾರೆ. ನಾಳೆಯಿಂದನಾ? ಹೌದು. ಇಂಪಾಸಿಬಲ್. ನೀನೇನಾದರೂ ಹೇಳಿ ಮ್ಯಾನೇಜ್ ಮಾಡು ಬ್ರದರ್. ನಿನಗೇ ಗೊತ್ತು, ನಾನು ವಿಕ್ರಮ್ ಅವ್ರ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡಿರೋದು ಅಮೃತ ಅವ್ರ ಪ್ರೀತಿ ಪಡ್ಕೊಳ್ಳೋದಕ್ಕೆ. ಈಗ ಏನಾದರೂ ಅಲ್ಲಿ ಕೆಲಸ ಬಿಟ್ಟರೆ ನನಗೂ ಅಮೃತ ಅವ್ರಿಗೂ ಕಂಪ್ಲೀಟಾಗಿ ಟಚ್ ಬಿಟ್ಟು ಹೋಗುತ್ತೆ. ಅದು ಹೋಗಲಿ, ಈಗ ಅವರಿಂದ ನಾನು ದೂರ ಆದೆ ಅಂತ ಇಟ್ಕೋ, ನನಗೆ ಅಮೃತ ಅವ್ರಿಗೆ ಜನ್ಮದಲ್ಲಿ ಸಿಗಲ್ಲ ಕಣೋ. ನಾವು ಏನೋ ನಿನ್ಗಳು, ಈ ಕಡೆ ಹಾವು ಸಾಯೋವಾಗಿಲ್ಲ, ಆ ಕಡೆ ಕೋಲು ಮುರಿಯೋವಾಗಿಲ್ಲ ಅನ್ನೋಗೆ ಅಮೃತ ಅವರು ನಿನ್ನ ಪ್ರೀತಿ ಮಾಡಲ್ಲ, ನೀನು ಅವರಿಂದ ಸುತ್ತೋದನ್ನು ಬಿಡಲ್ಲ. ಹೀಗೆ ಆದರೆ ನಿಮ್ಮಿಬ್ಬರ ಮಧ್ಯೆ ಸಿಗಾಕೊಂಡು ಮುಂದಿನ ದಿವಸ ನಾನು ಮುತ್ತಾಡಬೇಕಾಗುತ್ತೆ. ನೋಡು ಅರ್ಜುನ್, ಇನ್ನು ಮುಂದೆ ನನಗೆ ನಿನ್ನ ಪರ ಹೆಚ್ಚು ಫೇವರಬಲ್ ಆಗಿರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಅರ್ಥ ಮಾಡ್ಕೊ. ನೀನು ಆದಷ್ಟು ಬೇಗ ಅವಳಿಂದ ಸುತ್ತೋದನ್ನು ಬಿಟ್ಟು ಡೈರೆಕ್ಟಾಗಿ ಹೋಗಿ ನಿನ್ನ ಪ್ರೀತಿ ಬಗ್ಗೆ ಮಾತಾಡಿ ಅವಳನ್ನ ಒಪ್ಸೋ. ಮನೆಗೆ ಕರ್ಕೊಂಬಂದು ಇವಳನ್ನೇ ನಾನು ಪ್ರೀತಿ ಮಾಡ್ತಿರೋದು, ಇವಳನ್ನೇ ನಾನು ಮದುವೆ ಆಗ್ತಿರೋದು ಅಂತ ಹೇಳು. ಆಗ್ಲಾದರೂ ನನಗೆ ಮುಕ್ತಿ ಸಿಗುತ್ತೆ. ಅರ್ಥ ಆಯ್ತಾ? ನಾನು ಅದೇ ಪ್ರಯತ್ನದಲ್ಲಿದ್ದೀನಿ ಬ್ರದರ್. ಆದರೆ ಏನು ಮಾಡಲಿ, ಅಮೃತ ಅವ್ರು ಬೇರೆ ಈಗಲೇ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಹೇಗಾದರೂ ಮಾಡಿ ಅವ್ರಿಗೆ ನನ್ನ ಮೇಲಿರೋ ಕೋಪನ ಕಡಿಮೆ ಮಾಡಿ ನನ್ನ ಲವ್ ಮಾಡೋ ಹಾಗೆ ಕನ್ವಿನ್ಸ್ ಮಾಡ್ತೀನಿ. ಅಲ್ಲಿವರೆಗೂ ಪ್ಲೀಸ್ ನೀನು ಕೋಆಪ್ರೇಟ್ ಮಾಡು. ಇನ್ನೊಂದು ಮುದ್ದಿನ ಅಣ್ಣ ಅಲ್ವಾ, ತಮ್ಮಂಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವಾ? ಅಣ್ಣ ಅಂದರೆ ದೊಡ್ಡವನು. ನನಗೆ ಇವನ ಮೇಲಿರೋ ಇದೊಂದು ವೀಕ್ನೆಸ್ ಇಟ್ಕೊಂಡು ತುಂಬ ಮಿಸ್ಯೂಸ್ ಮಾಡ್ಕೋತಿದ್ದಾನೆ. ಏನು ಮಾಡಲಿ? ತಮ್ಮ ಅಂತ ಸುಮ್ಮನೆ ಬಿಡೋಕ್ಕೂ ಆಗ್ತಿಲ್ಲ. ಸರಿನಪ್ಪ, ಅದೇನು ಮಾಡ್ತೇವೆ ಮಾಡು. ಆದರೆ ಆದಷ್ಟು ಬೇಗ ಹುಡುಗಿನ ಒಪ್ಪಿಸಿ ಈ ಮನೆಗೆ ಕರ್ಕೊಂಬ. ಅರ್ಥ ಆಯ್ತಾ? ಪ್ರಪಂಚದಲ್ಲಿ ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು, ಆದರೆ ಈ ಲವ್ ವಿಷಯದಲ್ಲಿ ಮೀಡಿಯೇಟ್ರು ಅಡ್ವೈಸರು ಆಗೋ ತಪ್ಪು ಮಾತ್ರ ಮಾಡಬಾರ್ದು. Rudasi, Rosi, Hutadaya, Namstura, Drosi, Masijaya, Mahitaya.